ಅಲ್ಲದೆ ಯಾವ ಹೆಜ್ಜೆನೂ ಇಡದೇ ಇದ್ದವರು ಇವಾಗ 2ನೇ ಮದ್ವೆ ಆಗಿದ್ದಾರೆ. ಈ ವಿಷಯ ಗೊತ್ತಾದ್ರೆ ಅಜ್ಜಿ ಸುಮ್ಮನೆ ಬಿಡ್ತಾರಾ? ಇಡೀ ಪ್ರಪಂಚಕ್ಕೆ ವಿಷಯ ಗೊತ್ತಾಗಿದೆ. ಆದ್ರೂ ಅಪ್ಪ ಅಜ್ಜಿಗೆ ವಿಷಯನ ಹೇಳಲಿಲ್ಲ. ಅಲ್ಲಿಗೆ ಅಪ್ಪನ ಕತೆ ಅಷ್ಟೇ. ಸರ್, ಆಗ್ಲಿಂದ ಟೆನ್ಷನ್ ಅಲ್ಲೇ ಇದ್ದೀರಾ. ಯಾರವರು? ಏನ್ ಕತೆ? ಹೇಳಿದ್ನಲ್ಲ ಕಾವೇರಿ, ಅವರು ನನ್ನ ಸೋದರತ್ತೆ. ಅವ್ರ ಬಗ್ಗೆ ಏನು ಹೇಳಬೇಕು, ಹೇಗೆ ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅವರು ಬರಡು ಭೂಮಿಗೆ ಮಳೆಯಾಗಿ ಬರ್ತಿದ್ದಾರೋ ಅಥವಾ ತುಂಬಿರೋ ಮನೇನ ಪ್ರವಾಹವಾಗಿ ಕೊಚ್ಕೊಂಡು ಹೋಗೋದಿಕ್ಕೆ ಬರ್ತಿದ್ದಾರೋ ಒಂದು ಗೊತ್ತಾಗ್ತಿಲ್ಲ. ಅಂದ್ರೆ ಅವ್ರು ಒಳ್ಳೆಯವ್ರಲ್ವಾ? ನೀವು ಹೇಳಿದ್ದನ್ನ ಕೇಳ್ತಾ ಇದ್ರೆ ಡೇಂಜರ್ ಅಂತ ಅನ್ನಿಸ್ತಾ ಇದೆ. ಅವ್ರು ಕೆಟ್ಟವರಲ್ಲ, ತುಂಬ ಒಳ್ಳೆಯವರೇ. ಆದರೆ ಡೇಂಜರ್ ಅಂತ ಹೇಳೋದು ಸರಿನೇ. ಅಲ್ಲ ಸರ್, ಹೀಗೆ ಹೇಳಿದ್ರೆ ಹೇಗೆ ಅರ್ಥ ಆಗುತ್ತೆ? ಅರ್ಥ ಆಗೋ ಥರ ಹೇಳ್ತೀನಿ, ಕೇಳಿಸ್ಕೊ ಕಾವೇರಿ. ಪ್ರೀತಿ ಮಮತೆ ವಿಷಯದಲ್ಲಿ ಶಾಂತಮೂರ್ತಿ. ಎಲ್ಲ ಸಂಬಂಧಗಳನ್ನು ಒಟ್ಟಿಗೆ ಹಿಡಿದಿಟ್ಕೊಂಡು ಸಂಭಾಳಿಸೋ ಕರುಣಾಮೂರ್ತಿ. ಮನೆ ಬಾಗಿಲಿಗೆ ಯಾರೇ ಕಷ್ಟ ಅಂತ ಬರಲಿ ಅವರ ಕಷ್ಟನ ಹೋಗ್ಸೋ ದಯಾಮೂರ್ತಿ. ಕೆಲಸದವ್ರನ್ನ ಮಕ್ಕಳ ಹಾಗೆ ನೋಡಿಕೊಂಡು ಕೈ ತುತ್ತು ಕೊಡೋ ಅನ್ನಪೂರ್ಣೆ. ಆದರೆ ಸುಳ್ಳು ಹೇಳಿದ್ರೆ ಮೋಸ ಮಾಡಿದ್ರೆ ಅವರನ್ನ ಬಲಿ ಕೊಡೋ ಮಹಾಕಾಳಿ. ಹೆಸರು ದುರ್ಗಾದೇವಿ. ನಾವು ಗಂಡ ಹೆಂಡತಿ ಅಂತ ನಾಟಕ ಆಡ್ತಿದ್ರು ಸಹ ಮದುವೆ ಆಗಿದ್ದೀವಿ ಅಂತ ಎಲ್ರಿಗೂ ನಂಬಿಸ್ದಾಗೆ ಅವರನ್ನು ನಂಬಿಸ್ಬೇಕಾಗಿತ್ತು. ಈಗ ಅವರು ವಿಷಯ ತಿಳ್ಕೊಂಡು ಬರ್ತಿದ್ದಾರೆ ಅಂದರೆ ಕೋಪದಿಂದನೇ ಬರ್ತಿರ್ತಾರೆ. ನೀನು ಸ್ವಲ್ಪ ತಾಳ್ಮೆಯಿಂದ ಹುಷಾರಾಗಿರೋ ಕಾವೇರಿ. ಸರ್, ನನಗೆ ಧೈರ್ಯದ ಪಾಠ ಹೇಳಿ ನೀವೇ ಹೆದರ್ಕೋತಾ ಇದ್ದೀರಲ್ಲ. ಅವ್ರ ಬಗ್ಗೆ ನೀವು ಹೇಳ್ತಿರೋದನ್ನ ಕೇಳ್ತಿದ್ರೆ 80% ಪ್ರೀತಿ ಕಾಣಿಸ್ತು, 20% ಕೋಪ ಕಾಣಿಸ್ತಾ ಇದೆ. ಪರವಾಗಿಲ್ಲ. ತಾಯಿ ಆದವರು ಮನೆ ಹಿರಿಯರಾಗಿ ಮನೆ ಮಕ್ಕಳು ತಪ್ಪು ಮಾಡಿದಾಗ ದಂಡಿಸ್ತಾರೆ ನಿಜ, ಆದರೆ ದ್ವೇಷಿಸಲ್ಲ. ಪ್ರೀತಿಯಿಂದ ಅವ್ರ ಮುಂದೆ ತಲೆ ಬಗ್ಸಿದ್ರೆ ಆ ಪ್ರೀತಿಗೆ ಅವ್ರು ಖಂಡಿತ ಸೋಲ್ತಾರೆ. ಅಷ್ಟಾದ್ರೆ ಒಳ್ಳೇದು ಕಾವೇರಿ. ಒಳ್ಳೇದಾಗಕ್ಕೆ ಚಾನ್ಸೇ ಇಲ್ಲ. ನಿಮ್ಮಪ್ಪ ಕಾವೇರಿ ಪಾಲ್ಗೆ ಅಜ್ಜಿ ಬರ್ತಾ ಇರೋದು ಖಂಡಿತ ಒಳ್ಳೇದಲ್ಲ. ಇದು ಅವ್ರ ಪಾಲ್ಗೆ ಅಪಾಯದ ಸೂಚನೆ. ಆದ್ರೆ ನಮ್ಮ ಪಾಲ್ಗಿದು ಒಳ್ಳೆ ಸೂಚನೆ ಪ್ರಭಾ. ಅಜ್ಜಿನ ಇಟ್ಕೊಂಡು ಇವ್ರು ನಮ್ಮಿಂದ ಮುಚ್ಚಿಟ್ಟಿರುವ ಈ ಮದ್ವೆ ಗುಟ್ಟನ್ನ ನಾವ್ ರಟ್ ಮಾಡಬಹುದು. ಆಗ ಕಾವೇರಿನ ಬೀದಿಗೆ ಬೀಳ್ಸಿ ನಾವೇ ನಮ್ಮ ಕಂಪನಿಗೆ ಸಿಇಒ ಆಗಬಹುದು. ಕಾವೇರಿನ ಮನೆಯಿಂದ ಆಚೆ ಹಾಕೋ ಸಮಯ ಹತ್ರ ಬಂದಾಯ್ತು. ಎಕ್ಸ್ಕ್ಯೂಸ್ ಮೀ, ಒಂದು ನಿಮಿಷ ಬಂದೆ. ಹಾ, ಓಕೆ. ಏನಾದಿ ನನ್ನೇ ನೋಡ್ತಾ ಇದ್ದೀರಾ? ಏನಿಲ್ಲ, ಅದು ಆಫೀಸ್ನ ತುಂಬ ಬ್ಯೂಟಿಫುಲ್ ಆಗಿ ಡೆಕೋರೇಷನ್ ಮಾಡಿದಾರಲ್ವಾ, ಅದನ್ನ ನೋಡ್ತಾ ಇದ್ದೆ. ನೀವು ಆಫೀಸ್ನ ನೋಡ್ತಾ ಇದ್ರೆ ನಾನು ನಿಮ್ಮ ಹತ್ರ ಬರ್ತಾ ಇರ್ಲಿಲ್ಲ. ನೀವು ನನ್ನ ನೋಡ್ತಾ ಇದ್ರಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಏನ್ ಸಮಾಚಾರ? ಅದು ಫೈಲ್ ವಿಚಾರ ಕೇಳೋಣ ಅಂತ ನಿಮ್ಮನ್ನು ನೋಡ್ತಾ ಇದ್ದೆ. ಕಂಪ್ಲೀಟ್ ಆಗಿ ಇನ್ನೊಂದ್ಸಲ ಚೆಕ್ ಮಾಡಿ ನಾಳೆ ಕೊಡ್ತೀನಿ ಅಂತ ಹೇಳಿದ್ದೆ ಅಲ್ವಾ? ಓಹ್ ಹೌದಲ್ವಾ? ಮರ್ತೋಗ್ಬಿಡ್ತು ನೋಡಿ. ಮರ್ತೋಯ್ತಾ ಇಲ್ಲ ಮರೆ ಮಾಚಕ್ ಸುಳ್ಳು ಹೇಳ್ತಾ ಇದ್ದೀರಾ? ಹೇ ಇಲ್ಲ ಇಲ್ಲ ಇಲ್ಲ, ಅದು ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಆದಿ ಬಾಯ್ಲಿ. ನಿನ್ಗೆ ಫೈಲ್ಸ್ ಎಲ್ಲ ಕರೆಕ್ಷನ್ ಮಾಡಕ್ ಕೊಟ್ಟಿದ್ನಲ್ಲ, ರೆಡಿ ಇದೆಯಾ? ನಿನ್ನನ್ನೇ ಕೇಳ್ತಾ ಇರೋದು, ಫೈಲ್ ಎಲ್ಲಿ? ಕರೆಕ್ಷನ್ ಮಾಡಿದ್ಯಾ?
ಏನ್ ಮುಖ ನೋಡ್ತಾ ಇದ್ಯಾ? ಫೈಲ್ ಎಲ್ಲಿ?